ಹೆಂಗಾಯ್ತು ಕತೆ ಅಂದ್ರೆ ಮಿನಿಸ್ಟರ್ಗಾಗ್ಲಿ ಶಾಸಕರಿಗಾಗ್ಲಿ ಗೊತ್ತೇ ಆಗದೆ ಒಂದು ನಿಗಮದಿಂದ ಈ ಪ್ರಮಾಣದಲ್ಲಿ ಹಣ ಆಚೆ ಹೋಗುತ್ತೆ. ಅದಾದ್ಮೇಲೆ ತನಿಖೆ ಆಗುತ್ತೆ. ತನಿಖೆ ಆದ್ಮೇಲೆ 90% ಹಣ ವಾಪಸ್ ಬಂದ್ಬಿಡುತ್ತೆ. ಅಲ್ಲಿ ಕೇಸ್ ಖತಮ್. ಹೀಗಾಗ್ಬಿಟ್ರೆ ಹೆಂಗೆ? ದುಡ್ಡು ಆಚೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೊಟ್ಟವ್ರು ಯಾರು? ಕೇವಲ ನಿಗಮದ ಅಧಿಕಾರಿಗಳೇನೇ ನಿರ್ಧಾರ ತೆಗೆದುಕೊಂಡ್ಬಿಟ್ರ? ಅಂದ್ರೆ ಸಚಿವರು ಅಥವಾ ಇಲಾಖೆಗೆ ಸಂಬಂಧಪಟ್ಟ ಇತರೆ ಮೇಲಾಧಿಕಾರಿಗಳು ಅವ್ರ ಗಮನಕ್ಕೆ ಬರಲೇ ಇಲ್ವಾ? ಇವೆಲ್ಲ ಬಂದಿಲ್ಲ ಅನ್ನೋದೇ ನಿಜವಾದ್ರೆ ಅದು ಕೂಡ ಅವರ ಕರ್ತವ್ಯ ಲೋಪ ಅಲ್ವಾ? ಇದೇ ಪ್ರಶ್ನೆಯನ್ನ ಡೇ 1 ಯಾವಾಗ ಶಿವಮೊಗ್ಗದಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿ ಸಿಬ್ಬಂದಿಯೊಬ್ಬರು ಚಂದ್ರಶೇಖರನ್ ಆತ್ಮಹತ್ಯೆಗೆ ಶರಣಾದ್ರು, ಆ ದಿನದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಇದೇ ಪ್ರಶ್ನೆ ಮಾಡ್ತಾ ಇತ್ತು. ಆ ಪ್ರಮಾಣದಲ್ಲಿ ಅದರಲ್ಲೂ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಬಿಟ್ರು ಸದನದ ಸಂದರ್ಭದಲ್ಲಿ ಹಗರಣ ಆಗಿರೋದು ನಿಜ, ಆದ್ರೆ ವಿರೋಧ ಪಕ್ಷ ಮಾಧ್ಯಮ ಹೇಳ್ತಿರೋಷ್ಟು ದೊಡ್ಡ ಪ್ರಮಾಣದಲ್ಲ ಅಂತ. ಹಗರಣ ಆಗಿರೋದು ನಿಜ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಮೇಲೆ ಹಗರಣ ಆಗ್ಲಿಕ್ಕೆ ಯಾರೆಲ್ಲರೂ ಕಾರಣರು? ಯಾವ ಕಾರಣಕ್ಕೆ ಹಗರಣ ಆಯ್ತು? ಯಾವ ಕಾರಣಕ್ಕೆ ವಾಲ್ಮೀಕಿ ನಿಗಮದ ಖಜಾನೆಯಲ್ಲಿದ್ದ ಹಣ ಆಚೆ ಹೋಯ್ತು? ಇದ್ರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗ್ಬೇಕಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಎಲೆಕ್ಷನ್ ಆಗಿ 1 ವರ್ಷ ಆಗೋಗಿದೆ, ಈಗ ಯಾಕೆ ಅದನ್ನ ಎನ್ಕ್ವೈರಿ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ. ಎಲೆಕ್ಷನ್ ಆಗಿ 1 ವರ್ಷ ಆದ್ಮೇಲೆ ಅಲ್ಲೇನೋ ಲೋಪ ಇದೆ ಅಂತ ಹೇಳಿ ಅನುಮಾನ ಬಂದ್ರೆ ತನಿಖೆ ಮಾಡಬಾರ್ದ? 1 ವರ್ಷ ಆಗೋಗಿದೆ, 1 ವರ್ಷದ ಹಿಂದೆ ದುಡ್ಡು ಹಂಚಿದ್ದಾರೆ ಅನ್ನೋ ಆರೋಪ ಇದ್ರೆ 1 ವರ್ಷ ಆಗೋಗಿದೆಯಲ್ಲ ಬಿಟ್ಬಿಡೋಣ. ಹಿಂಗ್ ಹೇಳಲಿಕ್ಕೆ ಸಾಧ್ಯ ಆಗತ್ತಾ? ವಾಲ್ಮೀಕಿ ನಿಗಮ ಹಗರಣದ ಆಫ್ಟರ್ ಎಫೆಕ್ಟ್ ಅನ್ನೋ ರೀತಿಯಲ್ಲಿ ಈಗ ಇಡಿ ರೇಡ್ ಆಗಿದೆ. ಕೂಲಂಕುಷವಾದ ತನಿಖೆ ಆಗಲೇಬೇಕು. ಯಾರೆಲ್ಲರೂ ಈ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳುವಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಎಲ್ಲರ ಮೇಲೂ ಕೂಡ ಕ್ರಮ ಆಗಬೇಕು. ಹೋಗಿರೋದು ಒಬ್ಬ ಅಧಿಕಾರಿಯ ಪ್ರಾಣ. ಅದಾದ ನಂತರದಲ್ಲೇ ಈ ಹಗರಣ ಬಂದಿರೋದು. ಅಟ್ಲೀಸ್ಟ್ ಆ ಕುಟುಂಬಕ್ಕೊಂದು ನ್ಯಾಯ ಸಿಗಬೇಕಲ್ಲ. ಮನೆಯ ಯಜಮಾನನನ್ನ ಕಳೆದುಕೊಂಡ ಕುಟುಂಬಕ್ಕೊಂದು ನ್ಯಾಯ ಸಿಗಬೇಕಲ್ಲ ಖರ್ಗೆ ಅವರೇ? ಹಗರಣದ ತನಿಖೆ ವೇಳೆ ಕೋಟಿ ಕೋಟಿ ಫಂಡಿಂಗ್ ಆಗಿರೋದು ಪತ್ತೆಯಾಗಿದೆ ಅಂತ ಹೇಳಿ ಇಡಿ ಹೇಳ್ತಾ ಇದೆ, ಮಾಧ್ಯಮ ಅಲ್ಲ, ರಿಪಬ್ಲಿಕ್ ಕನ್ನಡ ಅಲ್ಲ, ಇಡಿ ಅಧಿಕಾರಿಗಳೇ ಹೇಳ್ತಿದ್ದಾರೆ. ನೀವು ಇಡಿ ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ಕರಿಬಹುದು, ಆದ್ರೆ ಇಂಥದ್ದೊಂದು ಆರೋಪ ಇದೆ ಅಂತ ಆದ್ಮೇಲೆ ಅದು ಕ್ಲಿಯರ್ ಆಗುವವರೆಗೂ ತನಿಖೆಗೆ ಸಹಕಾರ ಕೊಡೋದ್ರಲ್ಲಿ ತಪ್ಪೇನಿದೆ? ಎಲೆಕ್ಷನ್ ಫಂಡ್ಗೆ ವಾಲ್ಮೀಕಿ ಹಗರಣದ ಹಣ ಬಳಕೆ ಆಗಿದೆ ಅನ್ನೋ ಆರೋಪ ಕಾಂಗ್ರೆಸ್ ಪಕ್ಷದ ಮೇಲೆ ಬಂದಿದೆ. ಈ ಕಪ್ಪು ಚುಕ್ಕಿಯನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಇಂಟೆನ್ಷನ್ ಇಲ್ವಾ ಕಾಂಗ್ರೆಸ್ನವರಿಗೆ? ಸಹಕರಿಸಿ ತನಿಖೆಗೆ. ಸಚಿವರ ಪಿಎ ಡೈರಿಯಲ್ಲಿ, ನಾಗೇಂದ್ರ ಅವರ ಪಿಎ ಡೈರಿಯಲ್ಲಿ ಹಣ ವಿಲೇವಾರಿಯಾದ ಅಂಶಗಳು ಪತ್ತೆಯಾಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಹಣ ರವಾನೆ ಆಗಿದೆ ಅನ್ನೋದರ ಲೆಕ್ಕ ಕೂಡ ಇಡಿ ಕೊಟ್ಟಿದೆ. ಬಿ ನಾಗೇಂದ್ರ 2.64 ಕೋಟಿ ರೂಪಾಯಿ, ನಾರಾ ಭರತ್ ರೆಡ್ಡಿ 5.74 ಕೋಟಿ ರೂಪಾಯಿ, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ 4.44 ಕೋಟಿ. ಇದು ನಿಜವೇ ಆಗಿದ್ರೆ ಗೊತ್ತಿಲ್ಲ, ಇಡಿ ಇನ್ನು ತನಿಖೆ ಮಾಡ್ತಾ ಇದೆ. ಈ ಆರೋಪ ನಿಜವೇ ಆಗಿದ್ರೆ ಯಾರದ್ದೋ ದುಡ್ಡು ಬಡ ವಾಲ್ಮೀಕಿ ಕುಟುಂಬಗಳಿಗೆ ನೆರವಾಗಬೇಕಾಗಿದ್ದು, ಆ ವಾಲ್ಮೀಕಿ ಸಮುದಾಯದ ಮಕ್ಕಳ ಶಾಲೆಯ ಕಲಿಕೆಗೆ ಸಹಕಾರ ಆಗಬೇಕಾಗಿದ್ದು, ಕೊಠಡಿಗಳಿಗೆ ಸಹಕಾರ ಆಗಬೇಕಾಗಿದ್ದು, ಯೂನಿಫಾರ್ಮು ಶೂಗಳಿಗೆ ಸಹಕಾರ ಆಗಬೇಕಾಗಿದ್ದ ದುಡ್ಡು ಎಲೆಕ್ಷನ್ ಜಾತ್ರೆಗೆ ಖರ್ಚಾಯಿತು ಅನ್ನೋ ರೀತಿಯಲ್ಲಿ ಹೋಗ್ಬಿಡೋಲ್ವಾ? ವಾಲ್ಮೀಕಿ ನಿಗಮದ ದುಡ್ಡು ಕೈ ಎಲೆಕ್ಷನ್ಗೆ ಖರ್ಚಾಗಿದೆ ಅನ್ನೋ ಗಂಭೀರ ಆರೋಪ ಇದೆ. ಇದು ಅಟ್ಲೀಸ್ಟ್ ಸುಳ್ಳು ಅಂತಾದ್ರೂ ಸಾಬೀತಾಗಬೇಕು ಅಂದ್ರೆ ತನಿಖೆ ಪರಿಪೂರ್ಣವಾಗಬೇಕಲ್ಲ. ತನಿಖೆಯ ಭಾಗವಾಗಿಯೇ ಇಡಿ ರೇಡ್ ಮಾಡಿದೆ. ಇದನ್ನ ರಾಜಕೀಯ ಪ್ರೇರಿತ ಅಂತ ಯಾಕೆ ಹೇಳ್ತೀವಿ? ರಾಜಕೀಯ ಪ್ರೇರಿತ ಅಂತ ಯಾವಾಗ ಗೊತ್ತಾಗುತ್ತೆ? ಇಡಿ ಅಧಿಕಾರಿಗಳು ಇಷ್ಟೆಲ್ಲ ರೇಡ್ ಮಾಡಿದ್ರು ಕೂಡ ಯಾವುದೇ ಸಾಕ್ಷ್ಯ ಇಲ್ಲದೆ ಕೇಸ್ ಕ್ಲೋಸ್ ಆದ್ರೆ, ಯಾರೆಲ್ಲರ ಮೇಲೆ ಆರೋಪ ಇದೆ ಅವರೆಲ್ಲರಿಗೂ ಬಿ ರಿಪೋರ್ಟ್ ಸಲ್ಲಿಕೆ ಆದ್ರೆ ಆಗ ಹೇಳಿ ಹೌದು ಇಡಿಯನ್ನ ಛೂ ಬಿಟ್ಟಿದ್ರು ಕೇಂದ್ರ ಸರ್ಕಾರದವರು. ತನಿಖೆ ಪ್ರಗತಿಯಲ್ಲಿರ್ಬೇಕಾದ್ರೆ ನೀವೇ ಬಿ ರಿಪೋರ್ಟ್ ಕೊಡ್ತಿದ್ದೀರಿ. ಒಂದರ್ಥದಲ್ಲಿ ಕಾಂಗ್ರೆಸ್ಗೆ ಎರಡೆರಡು ರೀತಿಯ ಸಂಕಷ್ಟ ನೋಡಿ. ಮೂಡಾ ಪ್ರಕರಣ ಹಾಗೆ ವಾಲ್ಮೀಕಿ ಹಗರಣ, ಇದೆರಡೂ ಕೂಡ ಸೈಲೆಂಟ್ ಆಗಿತ್ತು. ಎರಡೂ ಹಗರಣಗಳ ಮೇಲೆ ಇದೀಗ ಇಡಿ ಬೂದ್ಗಾಜನ್ನ ಹಿಡಿದು ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಆಘಾತ ಕೊಡೋದಕ್ಕೆ ಇಡಿ ರೆಡಿಯಾದಂತ ಕಾಣ್ತಾ ಇದೆ. ಮರ್ತೇ ಹೋದ್ರು ಅನ್ನೋ ರೀತಿಯಲ್ಲಿದ್ರೂ ಕೂಡ ದುತ್ತಂತ ಪ್ರತ್ಯಕ್ಷವಾಗಿದೆ ಪ್ರಕರಣ. ನಿನ್ನೆಯಷ್ಟೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 92 ನಿವೇಶನಗಳನ್ನ ಇಡಿ ವಶಕ್ಕೆ ಪಡೆದಿದೆ. ಮುಟ್ಟುಗೋಲು ಹಾಕೊಂಡಿದೆ, ವಶಕ್ಕೆ ಪಡೆದಿದ್ದಲ್ಲ. ಈಗ ವಾಲ್ಮೀಕಿ ಫಲಾನುಭವಿಗಳಿಗೆ ಇಡಿ ಚಾಟಿ ಬೀಸ್ತಾ ಇದೆಯಾ ಅನ್ನೋ ಅನುಮಾನ. ಕಾಂಗ್ರೆಸ್ ಸರ್ಕಾರವನ್ನ ಬೆಂಬಿಡದೆ ಕಾಡ್ತಾ ಇದೆ ಇಡಿ. ಕಾಂಗ್ರೆಸ್ ಸರ್ಕಾರವನ್ನ ಕಟ್ ಹಾಕೋಕೆ ಇದೀಗ ವಾಲ್ಮೀಕಿ ಹಾಗೆ ಮೂಡಾ ಅನ್ನೋ 2 ಹಗ್ಗವನ್ನ ಇಡಿ ಮೂಲಕ ಬಳಸಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ನಾಯಕರ ಆರೋಪ. ಕಾಂಗ್ರೆಸ್ಗೆ ಅಲ್ಲಿಗೆ ಧಕ್ಕಿ ಡಬಲ್ ತಲೆನೋವು ಕೂಡ ಪ್ರಾರಂಭವಾಗಿದೆ. ಇದು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಆದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ
ಜಾತಿ ಜನಗಣತಿಯ ಮರು ಸಮೀಕ್ಷೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹೆಂಗಾಯ್ತು ಕತೆ ಅಂದ್ರೆ, ಮಿನಿಸ್ಟರ್ಗಾಗ್ಲಿ ಶಾಸಕರಿಗಾಗ್ಲಿ ಗೊತ್ತೇ ಆಗದೆ ಒಂದು ನಿಗಮದಿಂದ ಈ ಪ್ರಮಾಣದಲ್ಲಿ ಹಣ ಆಚೆ ಹೋಗುತ್ತೆ, ಅದಾದ್ಮೇಲೆ ತನಿಖೆ ಆಗುತ್ತೆ, ತನಿಖೆ ಆದ್ಮೇಲೆ 90% ಹಣ ವಾಪಸ್ ಬಂದ್ಬಿಡುತ್ತೆ, ಅಲ್ಲಿ ಕೇಸ್ ಖತಮ್. ಹೀಗಾಗ್ಬಿಟ್ರೆ ಹೆಂಗೆ? ದುಡ್ಡು ಆಚೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೊಟ್ಟವ್ರು ಯಾರು? ಕೇವಲ ನಿಗಮದ ಅಧಿಕಾರಿಗಳೇನೇ ನಿರ್ಧಾರ ತೆಗೆದುಕೊಂಡ್ಬಿಟ್ರ? ಅಂದ್ರೆ ಸಚಿವರು ಅಥವಾ ಇಲಾಖೆಗೆ ಸಂಬಂಧಪಟ್ಟ ಇತರೆ ಮೇಲಾಧಿಕಾರಿಗಳು ಅವ್ರ ಗಮನಕ್ಕೆ ಬರಲೇ ಇಲ್ವಾ? ಇವೆಲ್ಲ ಬಂದಿಲ್ಲ ಅನ್ನೋದೇ ನಿಜವಾದ್ರೆ ಅದು ಕೂಡ ಅವರ ಕರ್ತವ್ಯ ಲೋಪ ಅಲ್ವಾ? ಇದೇ ಪ್ರಶ್ನೆಯನ್ನ ಡೇ 1 ಯಾವಾಗ ಶಿವಮೊಗ್ಗದಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿ ಸಿಬ್ಬಂದಿ ಒಬ್ರು ಚಂದ್ರಶೇಖರನ್ ಆತ್ಮಹತ್ಯೆಗೆ ಶರಣಾದ್ರು, ಆ ದಿನದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಇದೇ ಪ್ರಶ್ನೆ ಮಾಡ್ತಾ ಇದೆ. ಆ ಪ್ರಮಾಣದಲ್ಲಿ, ಅದರಲ್ಲೂ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಬಿಟ್ರು ಸದನದ ಸಂದರ್ಭದಲ್ಲಿ, ಹಗರಣ ಆಗಿರೋದು ನಿಜ, ಆದ್ರೆ ವಿರೋಧ ಪಕ್ಷ ಮಾಧ್ಯಮ ಹೇಳ್ತಿರೋಷ್ಟು ದೊಡ್ಡ ಪ್ರಮಾಣದಲ್ಲ ಅಂತ. ಹಗರಣ ಆಗಿರೋದು ನಿಜ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಮೇಲೆ ಹಗರಣ ಆಗ್ಲಿಕ್ಕೆ ಯಾರೆಲ್ಲರೂ ಕಾರಣರು? ಯಾವ ಕಾರಣಕ್ಕೆ ಹಗರಣ ಆಯ್ತು? ಯಾವ ಕಾರಣಕ್ಕೆ ವಾಲ್ಮೀಕಿ ನಿಗಮದ ಖಜಾನೆಯಲ್ಲಿದ್ದ ಹಣ ಆಚೆ ಹೋಯ್ತು? ಇದ್ರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗ್ಬೇಕಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಎಲೆಕ್ಷನ್ ಆಗಿ 1 ವರ್ಷ ಆಗಿ ಹೋಗಿದೆ, ಈಗ ಯಾಕೆ ಅದನ್ನ ಎನ್ಕ್ವೈರಿ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ. ಎಲೆಕ್ಷನ್ ಆಗಿ 1 ವರ್ಷ ಆದ್ಮೇಲೆ ಅಲ್ಲೇನೋ ಲೋಪ ಇದೆ ಅಂತ ಹೇಳಿ ಅನುಮಾನ ಬಂದ್ರೆ ತನಿಖೆ ಮಾಡಬಾರ್ದ? 1 ವರ್ಷ ಆಗಿ ಹೋಗಿದೆ, 1 ವರ್ಷದ ಹಿಂದೆ ದುಡ್ಡು ಹಂಚಿದ್ದಾರೆ ಅನ್ನೋ ಆರೋಪ ಇದ್ರೆ 1 ವರ್ಷ ಆಗೋಗಿದೆಯಲ್ಲ, ಬಿಟ್ಬಿಡೋಣ. ಹಿಂಗ್ ಹೇಳಲಿಕ್ಕೆ ಸಾಧ್ಯ ಆಗತ್ತಾ? ವಾಲ್ಮೀಕಿ ನಿಗಮ ಹಗರಣದ ಆಫ್ಟರ್ ಎಫೆಕ್ಟ್ ಅನ್ನೋ ರೀತಿಯಲ್ಲಿ ಈಗ ಇಡಿ ರೇಡ್ ಆಗಿದೆ. ಕೂಲಂಕುಷವಾದ ತನಿಖೆ ಆಗಲೇಬೇಕು. ಯಾರೆಲ್ಲರೂ ಈ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳುವಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಎಲ್ಲರ ಮೇಲೂ ಕೂಡ ಕ್ರಮ ಆಗಬೇಕು. ಹೋಗಿರೋದು ಒಬ್ಬ ಅಧಿಕಾರಿಯ ಪ್ರಾಣ. ಅದಾದ ನಂತರದಲ್ಲೇ ಈ ಹಗರಣ ಬಂದಿರೋದು. ಅಟ್ಲೀಸ್ಟ್ ಆ ಕುಟುಂಬಕ್ಕೊಂದು ನ್ಯಾಯ ಸಿಗಬೇಕಲ್ಲ. ಮನೆಯ ಯಜಮಾನನನ್ನ ಕಳೆದುಕೊಂಡ ಕುಟುಂಬಕ್ಕೊಂದು ನ್ಯಾಯ ಸಿಗಬೇಕಲ್ಲ ಖರ್ಗೆ ಅವರೇ. ಹಗರಣದ ತನಿಖೆ ವೇಳೆ ಕೋಟಿ ಕೋಟಿ ಫಂಡಿಂಗ್ ಆಗಿರೋದು ಪತ್ತೆಯಾಗಿದೆ ಅಂತ ಹೇಳಿ ಇಡಿ ಹೇಳ್ತಾ ಇದೆ, ಮಾಧ್ಯಮ ಅಲ್ಲ, ರಿಪಬ್ಲಿಕ್ ಕನ್ನಡ ಅಲ್ಲ, ಇಡಿ ಅಧಿಕಾರಿಗಳೇ ಹೇಳ್ತಿದ್ದಾರೆ. ನೀವು ಇಡಿ ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ಕರಿಬಹುದು, ಆದ್ರೆ ಇಂಥದ್ದೊಂದು ಆರೋಪ ಇದೆ ಅಂತ ಆದ್ಮೇಲೆ ಅದು ಕ್ಲಿಯರ್ ಆಗೋವರೆಗೂ ತನಿಖೆಗೆ ಸಹಕಾರ ಕೊಡೋದ್ರಲ್ಲಿ ತಪ್ಪೇನಿದೆ? ಎಲೆಕ್ಷನ್ ಫಂಡ್ಗೆ ವಾಲ್ಮೀಕಿ ಹಗರಣದ ಹಣ ಬಳಕೆ ಆಗಿದೆ ಅನ್ನೋ ಆರೋಪ ಕಾಂಗ್ರೆಸ್ ಪಕ್ಷದ ಮೇಲೆ ಬಂದಿದೆ. ಈ ಕಪ್ಪು ಚುಕ್ಕಿಯನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಇಂಟೆನ್ಷನ್ ಇಲ್ವಾ ಕಾಂಗ್ರೆಸ್ನವರಿಗೆ? ಸಹಕರಿಸಿ ತನಿಖೆಗೆ. ಸಚಿವರ ಪಿಎ ಡೈರಿಯಲ್ಲಿ, ನಾಗೇಂದ್ರ ಅವರ ಪಿಎ ಡೈರಿಯಲ್ಲಿ ಹಣ ವಿಲೇವಾರಿಯಾದ ಅಂಶಗಳು ಪತ್ತೆಯಾಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಹಣ ರವಾನೆ ಆಗಿದೆ ಅನ್ನೋದರ ಲೆಕ್ಕ ಕೂಡ ಇಡಿ ಕೊಟ್ಟಿದೆ. ಬಿ ನಾಗೇಂದ್ರ 2.64 ಕೋಟಿ ರೂಪಾಯಿ, ನಾರಾ ಭರತ್ ರೆಡ್ಡಿ 5.74 ಕೋಟಿ ರೂಪಾಯಿ, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ 4.44 ಕೋಟಿ. ಇದು ನಿಜವೇ ಆಗಿದ್ರೆ ಗೊತ್ತಿಲ್ಲ, ಇಡಿ ಇನ್ನು ತನಿಖೆ ಮಾಡ್ತಾ ಇದೆ. ಈ ಆರೋಪ ನಿಜವೇ ಆಗಿದ್ರೆ ಯಾರದ್ದೋ ದುಡ್ಡು ಬಡ ವಾಲ್ಮೀಕಿ ಕುಟುಂಬಗಳಿಗೆ ನೆರವಾಗಬೇಕಾಗಿದ್ದು, ಆ ವಾಲ್ಮೀಕಿ ಸಮುದಾಯದ ಮಕ್ಕಳ ಶಾಲೆಯ ಕಲಿಕೆಗೆ ಸಹಕಾರ ಆಗಬೇಕಾಗಿದ್ದು, ಕೊಠಡಿಗಳಿಗೆ ಸಹಕಾರ ಆಗಬೇಕಾಗಿದ್ದು, ಯೂನಿಫಾರ್ಮು ಶೂಗಳಿಗೆ ಸಹಕಾರ ಆಗಬೇಕಾಗಿದ್ದ ದುಡ್ಡು ಎಲೆಕ್ಷನ್ ಜಾತ್ರೆಗೆ ಖರ್ಚಾಯಿತು ಅನ್ನೋ ರೀತಿಯಲ್ಲಿ ಹಾಕಿ ಹೋಗ್ಬಿಡೋಲ್ವಾ? ವಾಲ್ಮೀಕಿ ನಿಗಮದ ದುಡ್ಡು ಕೈ ಎಲೆಕ್ಷನ್ಗೆ ಖರ್ಚಾಗಿದೆ ಅನ್ನೋ ಗಂಭೀರ ಆರೋಪ ಇದೆ. ಇದು ಅಟ್ಲೀಸ್ಟ್ ಸುಳ್ಳು ಅಂತಾದ್ರೂ ಸಾಬೀತಾಗಬೇಕು ಅಂದ್ರೆ ತನಿಖೆ ಪರಿಪೂರ್ಣವಾಗಬೇಕಲ್ಲ. ತನಿಖೆಯ ಭಾಗವಾಗಿಯೇ ಇಡಿ ರೇಡ್ ಮಾಡಿದೆ. ಇದನ್ನ ರಾಜಕೀಯ ಪ್ರೇರಿತ ಅಂತ ಯಾಕೆ ಹೇಳ್ತೀವಿ? ರಾಜಕೀಯ ಪ್ರೇರಿತ ಅಂತ ಯಾವಾಗ ಗೊತ್ತಾಗುತ್ತೆ? ಇಡಿ ಅಧಿಕಾರಿಗಳು ಇಷ್ಟೆಲ್ಲ ರೇಡ್ ಮಾಡಿದ್ರು ಕೂಡ ಯಾವುದೇ ಸಾಕ್ಷ್ಯ ಇಲ್ಲದೆ ಕೇಸ್ ಕ್ಲೋಸ್ ಆದ್ರೆ, ಯಾರೆಲ್ಲರ ಮೇಲೆ ಆರೋಪ ಇದೆ ಅವರೆಲ್ಲರಿಗೂ ಬಿ ರಿಪೋರ್ಟ್ ಸಲ್ಲಿಕೆ ಆದ್ರೆ ಆಗ ಹೇಳಿ ಹೌದು ಇಡಿಯನ್ನ ಛೂ ಬಿಟ್ಟಿದ್ರು ಕೇಂದ್ರ ಸರ್ಕಾರದವರು. ತನಿಖೆ ಪ್ರಗತಿಯಲ್ಲಿರ್ಬೇಕಾದ್ರೆ ನೀವೇ ಬಿ ರಿಪೋರ್ಟ್ ಕೊಡ್ತಿದ್ದೀರಿ. ಒಂದರ್ಥದಲ್ಲಿ ಕಾಂಗ್ರೆಸ್ಗೆ ಎರಡೆರಡು ರೀತಿಯ ಸಂಕಷ್ಟ ನೋಡಿ. ಮೂಡಾ ಪ್ರಕರಣ ಹಾಗೆ ವಾಲ್ಮೀಕಿ ಹಗರಣ, ಇದೆರಡೂ ಕೂಡ ಸೈಲೆಂಟ್ ಆಗಿತ್ತು. ಎರಡೂ ಹಗರಣಗಳ ಮೇಲೆ ಇದೀಗ ಇಡಿ ಬೂದ್ಗಾಜನ್ನ ಹಿಡಿದು ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಆಘಾತ ಕೊಡೋದಕ್ಕೆ ಇಡಿ ರೆಡಿಯಾದಂತ ಕಾಣ್ತಾ ಇದೆ. ಮರ್ತೇ ಹೋದ್ರು ಅನ್ನೋ ರೀತಿಯಲ್ಲಿದ್ರೂ ಕೂಡ ದುತ್ತಂತ ಪ್ರತ್ಯಕ್ಷವಾಗಿದೆ ಪ್ರಕರಣ. ನಿನ್ನೆಯಷ್ಟೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 92 ನಿವೇಶನಗಳನ್ನ ಇಡಿ ವಶಕ್ಕೆ ಪಡೆದಿದೆ. ಮುಟ್ಟುಗೋಲು ಹಾಕೊಂಡಿದೆ, ವಶಕ್ಕೆ ಪಡೆದಿದ್ದಲ್ಲ. ಈಗ ವಾಲ್ಮೀಕಿ ಫಲಾನುಭವಿಗಳಿಗೆ ಇಡಿ ಚಾಟಿ ಬೀಸ್ತಾ ಇದೆಯಾ ಅನ್ನೋ ಅನುಮಾನ. ಕಾಂಗ್ರೆಸ್ ಸರ್ಕಾರವನ್ನ ಬೆಂಬಿಡದೆ ಕಾಡ್ತಾ ಇದೆ ಇಡಿ. ಕಾಂಗ್ರೆಸ್ ಸರ್ಕಾರವನ್ನ ಕಟ್ ಹಾಕೋಕೆ ಇದೀಗ ವಾಲ್ಮೀಕಿ ಹಾಗೆ ಮೂಡಾ ಅನ್ನೋ ಎರಡು ಹಗ್ಗವನ್ನ ಇಡಿ ಮೂಲಕ ಬಳಸಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ನಾಯಕರ ಆರೋಪ. ಕಾಂಗ್ರೆಸ್ಗೆ ಅಲ್ಲಿಗೆ ಧಕ್ಕಿ ಡಬಲ್ ತಲೆನೋವು ಕೂಡ ಪ್ರಾರಂಭವಾಗಿದೆ. ಇದು
ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಜಾತಿ ಜನಗಣತಿಯ ಮರು ಸಮೀಕ್ಷೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ.